ಸುದೀಪ್ ಸರ್ಗೆ ಆಲ್ಮೋಸ್ಟ್ 50+ ಏಜ್ ಆಗಿದೆ, ಬಟ್ ಇವಾಗಲೂ ಯಂಗ್ ಆ್ಯಂಡ್ ಫಿಟ್ ಆಗಿದ್ದಾರೆ. ಬಟ್ ದರ್ಶನ್ ಸರ್ ಬರೋದಾದ್ರೆ ನಮ್ಮ ಫೇವ್ರೆಟ್ ಹೀರೋ, ಅವರು ಸ್ವಲ್ಪ ಏಜ್ ಆಗಿರೋ ಥರ ಕಾಣಿಸಿದ್ದಾರೆ. ಐ ಮೀನ್ 50+ ಆಗಿರೋ ಥರ, ಬಟ್ ಅವ್ರು ಇನ್ನೂ 50 ದಾಟಿಲ್ಲ. ಸೊ ಏನಕ್ಕೆ ಆಗ್ತಿದೆ ಅಂಡ್ ಇದು ಯಾವುದೇ ಫಸ್ಟ್ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀವಿ, ಹೇಟ್ ಸ್ಪ್ರೆಡ್ ಮಾಡೋಕ್ಕೆ ವಿಡಿಯೋ ಅಲ್ಲ, ಯಾವುದೇ ಫ್ಯಾನ್ ವಾರ್ ಇಲ್ಲ, ಸ್ಟಾರ್ ವಾರ್ ಮಾಡೋದು ಬೇಡ. ಪ್ಲೀಸ್ ಫಸ್ಟೇ ಡಿಸ್ಕ್ಲೇಮರ್ ಕೊಡ್ತಿದ್ದೀನಿ, ಅಂತ ಹೇಟ್ ಸ್ಪ್ರೆಡ್ ಮಾಡಬೇಡಿ ವಿಡಿಯೋಗೆ. ಈ ವಿಡಿಯೋಲಿ ಏನು ಡಿಸ್ಕಸ್ ಮಾಡೋದಂದ್ರೆ ನಾವು ಯಾಕೆ ದರ್ಶನ್ ಸರ್ ಸ್ವಲ್ಪ ವಯಸ್ಸಾಗಿರೋ ಥರ ಕಾಣಿಸಿದ್ದಾರೆ ಅಂತ. ಫಸ್ಟ್ ಒಂದು ಬಂದು ಹೆಲ್ತ್ ಇಶ್ಯೂಸ್, ಅವ್ರಿಗೆ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಇದೆ ಆ್ಯಂಡ್ ತುಂಬ ಇಂಜುರಿಗಳಾಗಿದೆ ಅವ್ರ ಬಾಡಿಗೆ. ಅದರಿಂದ ಏನಾಗುತ್ತೆ ಅಂದರೆ ಅವ್ರ ಬಾಡಿಗೆ ರಿಕವರ್ ಮಾಡೋಕ್ಕೆ ರೆಸ್ಟ್ ಕೊಡಬೇಕು. ಆ ರೆಸ್ಟ್ ಕೊಡೋ ಟೈಮಲ್ಲಿ ವರ್ಕೌಟ್ ಮಾಡೋಕ್ಕಾಗಲ್ಲ. ಈ ವಯಸ್ಸಾಗ್ತಾ ಆಗ್ತಾ ವರ್ಕೌಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸ್ಟಿಲ್ 40+ ಏಜ್ ಆದಮೇಲೆ ಬೋನ್ಸ್ ವೀಕ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಕೊಡೋ ಅವಶ್ಯಕತೆ ಇರುತ್ತೆ. ಅವ್ರು ಇರೋ ಹೈಟಿಗೆ ಯೂಶಲಿ ಬ್ಯಾಕಲ್ಲಿ ಇಶ್ಯೂಸ್ ಬರುತ್ತೆ. ಸೊ ಅದರಿಂದ ಅವ್ರು ವರ್ಕೌಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅದಕ್ಕೆ ಅವ್ರು ಫಿಟ್ಟಾಗಿ ಕಾಣಿಸ್ತಿಲ್ಲ. ಸೆಕೆಂಡ್ ಒನ್ ಬಂದು ಬಾಡಿ ಫ್ಯಾಟ್. ಇವಾಗ ಅವ್ರು ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ, ಅದರಿಂದ ಏನಾಗುತ್ತೆ ಅಂದರೆ ಬಾಡಿಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಇವಾಗ ವರ್ಕೌಟ್ ಮಾಡಿಲ್ಲ ಅಂದರೆ ಯೂಶಲಿ ಒಬ್ಬೊಬ್ಬರಿಗೆ ಬಾಡಿ ಫ್ಯಾಟ್ ಜಾಸ್ತಿ ಆಗಿರುತ್ತೆ. ಒಬ್ಬೊಬ್ರು ಇರ್ತಾರೆ ಲಕ್ಕಿ ಒನ್ಸ್. ಎಕ್ಟೋಮಾಫ್ ಅಂತ ಒಂದು ಬಾಡಿ ಸ್ಟೈಲ್ ಬರುತ್ತೆ. ಇವಾಗ ಅವ್ರು ಏನೇ ತಿಂದರೂ ಅವ್ರು ಅಷ್ಟು ದಪ್ಪ ಆಗಲ್ಲ. ಅವ್ರು ವರ್ಕೌಟ್ ಮಾಡಿಲ್ಲ ಅಂದ್ರೆ ಒಂದು ವಾರ ಅವ್ರು ಸಣ್ಣ ಆಗ್ತಾರೆ ಹೊರತು ದಪ್ಪ ಆಗಲ್ಲ. ಬಟ್ ದರ್ಶನ್ ಸರ್ ವಿಷಯದಲ್ಲಿ ಅವ್ರ ಬಾಡಿ ಟೈಪ್ ಬೇರೆ. ಅವ್ರು ತಿಂದರೆ ಸ್ವಲ್ಪ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರು ವರ್ಕೌಟ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಅವ್ರು ದಪ್ಪ ಕಾಣಿಸ್ಬಿಡ್ತಾರೆ. ಇದು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಇರೋ ಹೈಟಿಗೆ ತುಂಬ ವೆಯ್ಟ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಮುಖದಲ್ಲಿ ಫ್ಯಾಟ್ ಕಾಣಿಸುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದು ಬ್ಯಾಡ್ ಹ್ಯಾಬಿಟ್ಸ್. ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾರೆ ಅಂತ ತುಂಬ ಜನ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಜಡ್ಜ್ ಮಾಡೋಕ್ಕೆ ಯಾವನೂ ಅಲ್ಲ. ಬಟ್ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಅವ್ರು ಮಾಡ್ತಿದ್ರೆ ಅವ್ರ ಲುಕ್ಸ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇವಾಗ ನೀವು ಬ್ಯಾಡ್ ಹ್ಯಾಬಿಟ್ ಮಾಡಿದ್ದೆ ಅವಾಗಲೇ ಎಫೆಕ್ಟ್ ತೋರಿಸಲ್ಲ, ಒಂದು 5-10 ಇಯರ್ಸ್ ಆದಮೇಲೆ ಅದ್ರ ಎಫೆಕ್ಟ್ ತೋರಿಸ್ತೀವಿ. ನಾನೇ ಸಿಗರೇಟಿನ ಹೊಡೆದ್ರೆ ಒಂದು 10 ಇಯರ್ಸ್ ಡೌನ್ ದ ಲೈನ್ ಐ ಫೇಸ್ ದ ಕಾನ್ಸಿಕ್ವೆನ್ಸಸ್. ನಾನು ಇವಾಗ ಹೊಡೆದಿದ್ದಕ್ಕೆ ನಾಳೆನೇ ನನಗೆ ನಾವು ಕ್ಯಾನ್ಸರ್ ಬರೋಲ್ಲ, ಇಲ್ಲ ನಾಳೆ ಸತ್ತೋಗಲ್ಲ. ಬಟ್ ಹೋಗ್ತಾ ಹೋಗ್ತಾ ಅದ್ರ ಎಫೆಕ್ಟ್ ತೋರಿಸುತ್ತೆ. ಫೋರ್ತ್ ಒನ್ ಬಂದು ಸ್ಲೀಪ್ ಆ್ಯಂಡ್ ಸ್ಟ್ರೆಸ್. ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಜಾಸ್ತಿ ನಿದ್ದೆ ಮಾಡಲ್ಲ, ಅದರಿಂದ ಬಾಡಿಗೆ ರೆಸ್ಟ್ ಸಿಗಲ್ಲ ಆ್ಯಂಡ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ವಯಸ್ಸಾಗಿರೋ ಥರ ಕಾಣಿಸ್ತಾರೆ. ಐನೋ ದರ್ಶನ್ ಸರ್ ಈ ವಿಡಿಯೋ ಏನು ನೋಡಲ್ಲ ಅಂತ, ಬಟ್ ಇವಾಗ ನಾವು ಕರ್ನಾಟಕದಲ್ಲೇ ಎಕ್ಸಾಂಪಲ್ ತೊಗೊಂಡ್ರೆ 47-48 ಇಯರ್ಸ್ ಯಾರ್ಯಾರಿಗಾಗಿದೆ ಅವ್ರು ಆಲ್ಮೋಸ್ಟ್ 60 ಇಯರ್ಸ್ 70 ಇಯರ್ಸ್ ಥರ ಕಾಣಿಸ್ತಾರೆ. ಬಟ್ ದರ್ಶನ್ ಸರ್ ಐನೋ ಅವ್ರ ಏಜ್ ತಕ್ಕಂಗೆ ಇದ್ದಾರೆ ಅಂತ. ಬಟ್ ಇವಾಗ ದರ್ಶನ್ ಸರ್ ಇರೋದು ಆ್ಯಕ್ಟಿಂಗ್ ಫೀಲ್ಡಲ್ಲಿ, ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಹಿಂಗೆ ಇರಬೇಕು ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ನೀವೇನಾದರೂ 20 ವರ್ಷ ಆಗಿ ಆಲ್ರೆಡಿ 30-35 ಇಯರ್ಸ್ ಥರ ಕಾಣಿಸ್ತಿದ್ರೆ ಐ ಥಿಂಕ್ ನೀವು ಇದನ್ನ ಫಾಲೋ ಮಾಡಿದ್ರೆ, ನೀವೇನಾದರೂ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದ್ರೆ ನೀವು ಹೆಂಗಾಗಿ ಕಾಣಿಸ್ತೀರಾ. ಈ ಥರ ವಿಡಿಯೋಸ್ ನೋಡಬೇಕಂದ್ರೆ ಮಾಸ್ಟರ್ ಮಿಥುನ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.